ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಮತ್ತೊಂದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಆಗಿರುವಂತಹ ವೈಟಮಿನ್ ಕೆ ಬಗ್ಗೆ ತಿಳ್ಕೊಳ್ಳೋಣ. ವೈಟಮಿನ್ ಕೆ ಇರುವ ಆಹಾರಗಳು ಯಾವುದು, ವೈಟಮಿನ್ ಕೆ ನಮಗೆ ಏನಕ್ಕೆ ಬೇಕು, ಇವೆಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಹೆಲ್ಪ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಸತ್ವಗಳು ತನ್ನದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಅದರಲ್ಲಿ ವೈಟಮಿನ್ ಕೆ ಬಗ್ಗೆ ಹೇಳೋದಾದ್ರೆ, ನಮ್ಮ ರಕ್ತ ಹೆಪ್ಪುಗಟ್ಲಿಕ್ಕೆ ವೈಟಮಿನ್ ಕೆ ಬೇಕೇ ಬೇಕು. ಒಂದ್ ವೇಳೆ ನಮಗೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಥವಾ ಏನಾದ್ರೂ ಗಾಯ ಆಯ್ತು, ಅದರಿಂದ ನಮ್ಮ ದೇಹದಿಂದ ರಕ್ತಸ್ರಾವಿಕೆ ಆಗ್ತಾ ಇದೆ ಅಂದ್ರೆ ಅದನ್ನ ಇಮ್ಮಿಡಿಯೇಟ್ ಆಗಿ ಹೆಪ್ಪುಗಟ್ಟುವ ಕೆಲಸ ಈ ವೈಟಮಿನ್ ಕೆ ಮಾಡುತ್ತೆ. ಕೆಲವರು ಈ ಅಧಿಕ ರಕ್ತಸ್ರಾವದಿಂದನೇ ಸಾವನ್ನಪ್ತಾರೆ, ಯಾಕಂದ್ರೆ ಅವರ ರಕ್ತ ಬೇಗ ಹೆಪ್ಪುಗಟ್ಟೋದಿಲ್ಲ. ಇದಕ್ಕೆ ಕಾರಣನೇ ವೈಟಮಿನ್ ಕೆ ನ ಕೊರತೆ. ಹಾಗೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಗಳನ್ನ ಬರದಂತೆ ನೋಡ್ಕೊಳ್ಳೋದ್ರಲ್ಲಿ ಈ ವೈಟಮಿನ್ ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಈ ವೈಟಮಿನ್ ಕೆ ನ ಆಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಹೇಳ್ತಾರೆ, ಯಾಕಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಕ್ಯಾನ್ಸರ್ ಗೆಡ್ಡೆಗಳು ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಅದರ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ ಅಥವಾ ಬೆಳೆಯದಂತೆ ನೋಡುತ್ತೆ ಈ ವೈಟಮಿನ್ ಕೆ. ಹಾಗೆ ನಮ್ಮ ಮೂಳೆಗಳಲ್ಲಿ ಇರುವ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸರ್ವ್ ಆಗ್ಲಿಕ್ಕೆ ವೈಟಮಿನ್ ಕೆ ಅಗತ್ಯವಾಗಿರುತ್ತೆ. ಬರೀ ವೈಟಮಿನ್ ಡಿ ಮಾತ್ರ ಅಲ್ಲ, ಇಲ್ಲಿ ವೈಟಮಿನ್ ಕೆ ಕೂಡ ಮುಖ್ಯವಾಗಿರುತ್ತೆ. ಇನ್ನು ವೈಟಮಿನ್ ಕೆ ಡಿಫಿಷಿಯನ್ಸಿ ಬಗ್ಗೆ ಅಥವಾ ವೈಟಮಿನ್ ಕೆ ಕೊರತೆ ಯಾವಾಗ ಕಂಡು ಬರುತ್ತೆ ಅಂದ್ರೆ, ನಾವು ಸೇವಿಸುವಂತಹ ಆಹಾರ ಸರಿಯಾಗಿ ಅಬ್ಸರ್ವ್ ಆಗದೇ ಇದ್ದಾಗ, ನಾವು ಸೇವಿಸಿದ ಆಹಾರದಿಂದ ಸಿಗ್ಬೇಕಾದ ನ್ಯೂಟ್ರಿಷನ್ಸ್ ಗಳು ಸಿಗದೇ ಇದ್ದಾಗ, ಹಾಗೆ ಯಾರು ತುಂಬಾ ಆಂಟಿಬಯೋಟಿಕ್ಸ್ ಗಳನ್ನ ತಿಂತಾ ಇರ್ತಾರೋ ಅವರಿಗೆ ವೈಟಮಿನ್ ಕೆ ನ ಕೊರತೆ ಕಂಡು ಬರುತ್ತೆ. ಕೆಲವರು ತಲೆನೋವಿಗೆ, ಹೊಟ್ಟೆ ನೋವಿಗೆ, ಬಾಡಿ ಪೇನಿಗೆ, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಟ್ಯಾಬ್ಲೆಟ್ಸ್ ಗಳನ್ನ, ಆಂಟಿಬಯೋಟಿಕ್ಸ್ ಗಳನ್ನ ತಿಂತಾ ಇರ್ತಾರೆ. ಅಂತವರಿಗೆ ವೈಟಮಿನ್ ಕೆ ಕೊರತೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಆದ್ರೆ ಸರಿಯಾಗಿ ನಮ್ಮ ಡಯಟ್ ಅಲ್ಲಿ ವೈಟಮಿನ್ ಕೆ ಇರುವ ಆಹಾರಗಳನ್ನ ನಾವು ಸೇವಿಸ್ತಾ ಇದ್ರೆ ನಮಗೆ ವೈಟಮಿನ್ ಕೆ ನ ಕೊರತೆ ಕಂಡು ಬರೋದೇ ಇಲ್ಲ. ಯಾಕಂದ್ರೆ ಇದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಆಗಿದೆ. ನಮ್ಮ ಬಾಡಿ ಟಿಶ್ಯೂಸ್ ಅಲ್ಲಿ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಬೇಕು ಆಗ ನಮ್ಮ ದೇಹ ಇದನ್ನ ಬಳಸ್ಕೊಳ್ಳುತ್ತೆ. ಇನ್ನು ವೈಟಮಿನ್ ಕೆ ಇರುವ ಆಹಾರಗಳು ಯಾವುದು ಅಂದ್ರೆ, ಎಲ್ಲಾ ಹಸಿರು ತರಕಾರಿಗಳಲ್ಲಿ ವೈಟಮಿನ್ ಕೆ ಇರುತ್ತೆ. ಅದರಲ್ಲೂ ಪಾಲಕ್ ಸೊಪ್ಪಿನಲ್ಲಿ, ಸೌತೆಕಾಯಿನಲ್ಲಿ, ಕ್ಯಾಬೇಜ್ ಅಥವಾ ಎಲೆಕೋಸು, ಟೊಮ್ಯಾಟೊ, ಸೋಯಾಬೀನ್, ಈರುಳ್ಳಿ, ತುಳಸಿ ಎಲೆಗಳಲ್ಲಿ ಇವುಗಳಲ್ಲಿ ಹೆಚ್ಚಾಗಿ ವೈಟಮಿನ್ ಕೆ ಇರುತ್ತೆ. ಹಾಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲೂ ಸಹ ವೈಟಮಿನ್ ಕೆ ಹೆಚ್ಚಾಗಿರುತ್ತೆ. ಒಟ್ಟಾರೆಯಾಗಿ ನಮ್ಮ ಡಯಟ್ ಅಲ್ಲಿ ಆದಷ್ಟು ಹೆಲ್ದಿ ಫುಡ್ ಗಳನ್ನ ನಾವು ಆಡ್ ಮಾಡ್ಕೊಂಡ್ರೆ ನಮಗೆ ಎಲ್ಲಾ ರೀತಿಯ ವೈಟಮಿನ್ಸ್ ಗಳು ಸಿಗುತ್ತೆ. ಬರೀ ಒಂದೇ ವೈಟಮಿನ್ ಇರುವ ಆಹಾರಗಳನ್ನ ಸೇವಿಸಬೇಕಂತ ಇಲ್ಲ. ಎಕ್ಸಾಂಪಲ್, ನೀವು ಪಾಲಕ್ ಸೊಪ್ಪು ತಿಂತಾ ಇದ್ದೀರಾ ಅಂದ್ರೆ ಬರೀ ಪಾಲಕ್ ಸೊಪ್ಪಿನಲ್ಲಿ ವೈಟಮಿನ್ ಕೆ ಇಲ್ಲ, ಬದಲಾಗಿ ವೈಟಮಿನ್ ಎ, ಇ, ಕ್ಯಾಲ್ಸಿಯಂ, ಬೇರೆ ಎಲ್ಲಾ ರೀತಿಯ ಮಿನರಲ್ಸ್ ಗಳು ಸಿಗ್ತಾ ಇದೆ. ಹಾಗಾಗಿ ಒಂದೇ ಆಹಾರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು, ಬದಲಾಗಿ ಎಲ್ಲಾ ರೀತಿಯ ಆಹಾರಗಳನ್ನ ನಮ್ಮ ಡಯಟ್ ಅಲ್ಲಿ ಇರೋ ಹಾಗೆ ನೋಡ್ಕೊಂಡ್ರೆ ಸಾಕು. ಇನ್ನು ಪ್ರತಿದಿನ ನಮಗೆ 90ರಿಂದ 120 ಮೈಕ್ರೋಗ್ರಾಮ್ ನಷ್ಟು ವೈಟಮಿನ್ ಕೆ ನ ಅಗತ್ಯ ಇರುತ್ತೆ. ಇದಿಷ್ಟು ಜೀವಸತ್ವಗಳ ಬಗ್ಗೆ ಈ ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಎಲ್ಲಾ ವಿಡಿಯೋಸ್ ಗಳು ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ಎಲ್ಲಾ ವಿಡಿಯೋಸ್ ಗಳನ್ನ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.